ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಹಲವಾರು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಲವು ಸ್ಟಾಕ್ಗಳಿಗೆ ಪಾಸಿಟಿವ್ ನ್ಯೂಸ್, ಕೆಲವು ಸ್ಟಾಕ್ಗಳಿಗೆ ನೆಗೆಟಿವ್ ನ್ಯೂಸ್ ಇದೆ. ಹಾಗೆ ನೆಗೆಟಿವ್ ಇದೆ ಅಂದ ತಕ್ಷಣ ಅವುಗಳ ಕಥೆ ಏನು ಮುಗಿಯೋದಿಲ್ಲ. ಆಸ್ ಯೂಶುವಲ್ ಕಂಪನಿಗಳು ಪರ್ಫಾರ್ಮ್ ಮಾಡ್ತಾ ಇರ್ತವೆ. ಆಕ್ಚುಲಿ ಈ ಸುದ್ದಿ ಒಂದು ಇಂಡೆಕ್ಸ್ ಗೆ ಸಂಬಂಧಪಟ್ಟಂತೆ. ಸೊ ಇಂಡೆಕ್ಸ್ ಅಂತಂದ್ರೆ ಕೆಲವೊಂದು ಸ್ಟಾಕ್ ಗಳು ಇನ್ಕ್ಲೂಡ್ ಆಗ್ತಾ ಇರ್ತವೆ, ಕೆಲವೊಂದು ಎಕ್ಸ್ಕ್ಲೂಡ್ ಆಗ್ತಾ ಇರ್ತವೆ. ಇನ್ಕ್ಲೂಡ್ ಆಗುವಂತ ಸ್ಟಾಕ್ ಗಳಿಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ, ಯಾಕಂದ್ರೆ ಇನ್ಫ್ಲೋ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಕ್ಸ್ಕ್ಲೂಡ್ ಆಗುವಂತ ಅಂದ್ರೆ ಇಂಡೆಕ್ಸ್ ಇಂದ ಹೊರಬರುವಂತ ಸ್ಟಾಕ್ ಗಳಿಗೆ ನೆಗೆಟಿವ್ ನ್ಯೂಸ್ ಅಂದ್ರೆ ಸರ್ಟೈನ್ ಫಂಡ್ಸ್ ಔಟ್ಫ್ಲೋ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಾಗಂತ ಔಟ್ಫ್ಲೋ ಏನು ಪೂರ್ತಿ 100% ಆಗೋದಿಲ್ಲ, ಒಂದಷ್ಟರ ಮಟ್ಟಿಗೆ ಆಗಬಹುದು ಅಥವಾ ಆಗದೇನೂ ಕೂಡ ಇರಬಹುದು. ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ. ಸೊ ನೋಡೋಣ ಯಾವೆಲ್ಲ ಸ್ಟಾಕ್ ಗಳಿಗೆ ಬೆನಿಫಿಟ್ ಆಗಬಹುದು, ಯಾವಗಳಿಗೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಗೆಳೆಯರೆ, ಇವತ್ತಿನ ನ್ಯೂಸ್ ಬಂದು MSCI ಇಂಡೆಕ್ಸ್ ಗೆ ಸಂಬಂಧಪಟ್ಟಂತ ನ್ಯೂಸ್. MSCI ಇಂಡೆಕ್ಸ್ ಅಂದ್ರೆ ನಮ್ಮ ನಿಫ್ಟಿ 50 ಅಥವಾ ಬ್ಯಾಂಕ್ ನಿಫ್ಟಿ ಯಾವ ರೀತಿ ಇಂಡೆಕ್ಸ್ ಗಳು, ಅದೇ ರೀತಿ ಒಂದು ಇಂಡೆಕ್ಸ್. ಆದ್ರೆ ಈ ಇಂಡೆಕ್ಸ್ ಗೂ ಹಾಗೂ ನಮ್ಮ ನಿಫ್ಟಿ 50 ಅಥವಾ ಬ್ಯಾಂಕ್ ನಿಫ್ಟಿ ಈ ರೀತಿಯ ಇಂಡೆಕ್ಸ್ ಗಳಿಗೂ ಒಂದಷ್ಟು ಡಿಫರೆನ್ಸ್ ಗಳಿರುತ್ತೆ. ನಾವು ಆ ಡಿಫರೆನ್ಸ್ ಗಳ ಕಡೆ ಏನು ಹೋಗೋದು ಬೇಡ, ಜಸ್ಟ್ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದನ್ನ ಆಕ್ಚುಲಿ FIIs ಗಳು ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಿರ್ತಾರೆ ಅವರುಗಳು ಫಾಲೋ ಮಾಡ್ತಾರೆ. ಯಾಕೆ ಅಂತಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಅರೌಂಡ್ 5000 ಸ್ಟಾಕ್ಸ್ ಲಿಸ್ಟ್ ಆಗಿದೆ. ಸೊ ಆ 5000 ಅಲ್ಲಿ ಎಲ್ಲ ಸ್ಟಾಕ್ ಗಳನ್ನು ಕೂತು ಸ್ಟಡಿ ಮಾಡ್ಲಿಕ್ಕಂತೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಈ MSCI ಇಂಡೆಕ್ಸ್ ಅಲ್ಲಿ ಲಿಸ್ಟ್ ಆಗಿರುವಂತ ಸ್ಟಾಕ್ ಗಳ ಲಿಸ್ಟ್ ಅನ್ನ ತಗೊಂಡು ಸ್ಟಡಿ ಮಾಡಿ ನಂತರ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ ಡಿಸಿಷನ್ ತಗೊಳ್ತಾರೆ. ಯೂಶುವಲಿ ಅವ್ರಗಳಿಗೆ ಒಂದು ರೆಡಿಮೇಡ್ ಲಿಸ್ಟ್ ಸಿಗುತ್ತೆ MSCI ಇಂಡೆಕ್ಸ್ ಮೂಲಕ. ಹಾಗಂತ ಅವರು MSCI ಇಂಡೆಕ್ಸ್ ಅಲ್ಲಿ ಇಲ್ಲ ಅಂದ್ರೆ ಇನ್ವೆಸ್ಟ್ ಮಾಡೋದೇ ಇಲ್ಲ ಅಂತಲ್ಲ, ಮಾಡ್ತಾರೆ, ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ FIIs ಗಳು MSCI ಇಂಡೆಕ್ಸ್ ಅನ್ನೇ ಫಾಲೋ ಮಾಡ್ತಾರೆ. ಹಾಗಾಗಿ ಯಾವ್ದಾದ್ರು ಇಂಡಿವಿಜುವಲ್ ಸ್ಟಾಕ್ MSCI ಇಂಡೆಕ್ಸ್ ಅಲ್ಲಿ ಸ್ಥಾನ ಪಡ್ಕೊಳ್ತು ಅಂತಂದ್ರೆ ಅಲ್ಲಿಗೆ FIIs ಕಡೆಯಿಂದ ಇನ್ಫ್ಲೋ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಇನ್ಫ್ಲೋ ಬಂದಾಗ ಆಬ್ವಿಯಸ್ಲಿ ಸ್ಟಾಕ್ ಅಲ್ಲಿ ಬೈಯಿಂಗ್ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಬೈಯಿಂಗ್ ಆಕ್ಟಿವಿಟೀಸ್ ಜಾಸ್ತಿ ಆದ್ರೆ ಸ್ಟಾಕ್ ಕೂಡ ಅಪ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಬೆನಿಫಿಟ್ ಇಂಡೆಕ್ಸ್ ಅಲ್ಲಿ ಇನ್ಕ್ಲೂಡ್ ಆದಾಗ ಸಿಗುತ್ತೆ. ಜೊತೆಗೆ ಫಾರಿನ್ ಫಂಡ್ಸ್ ಕೂಡ ಆ ಸ್ಟಾಕ್ ಗಳಲ್ಲಿ ಇನ್ಫ್ಲೋ ಬರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ಟಾಕ್ ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಕಾರಣ ಆಗುತ್ತೆ. ಇದು MSCI ಇಂಡೆಕ್ಸ್ ಇಂದ ಆಗುವಂತ ಬೆನಿಫಿಟ್. ಹಾಗೆ ಕೆಲವೊಂದು ಸ್ಟಾಕ್ ಗಳನ್ನ ಪ್ರತಿ ರೀಬ್ಯಾಲೆನ್ಸಿಂಗ್ ಟೈಮ್ ಅಲ್ಲೂ ಕೂಡ ಎಕ್ಸ್ಕ್ಲೂಡ್ ಮಾಡ್ತಿರ್ತಾರೆ, ಕೆಲವೊಂದು ವೈಟೇಜ್ ಡೌನ್ ಮಾಡ್ತಿರ್ತಾರೆ, ಕೆಲವೊಂದು ವೈಟೇಜ್ ಅಪ್ ಮಾಡ್ತಿರ್ತಾರೆ. ಈ ರೀತಿ ಸಾಕಷ್ಟು ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಸೊ ಎಕ್ಸ್ಕ್ಲೂಡ್ ಆದಂತ ಸ್ಟಾಕ್ ಗಳಲ್ಲಿ ಔಟ್ ಫ್ಲೋ ಹೋಗುವಂತ ಸಾಧ್ಯತೆ ಇರುತ್ತೆ. ಸೊ ಅಂತ ಸ್ಟಾಕ್ ಗಳನ್ನು ಕೂಡ ನಾನು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಆದ್ರೆ ಔಟ್ ಫ್ಲೋ ಹೋಗುತ್ತೆ ಅಂದ ತಕ್ಷಣ ಆ ಸ್ಟಾಕ್ ಏನ್ ಝೀರೋ ಆಗೋದಿಲ್ಲ, ಅದು ನಿಮ್ಮ ಗಮನದಲ್ಲಿರ್ಬೇಕು. ಹಾಗೆ ಸ್ಟಾಕ್ ಇನ್ಕ್ಲೂಡ್ ಆಯ್ತು ಅಂದ ತಕ್ಷಣ ಆ ಕಂಪನಿಯ ದಿನಗಳೇನ್ ಬದಲಾಗೋದಿಲ್ಲ. ಕಂಪನಿಯ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. MSCI ಇಂಡೆಕ್ಸ್ ಅಲ್ಲಿ ಇನ್ಕ್ಲೂಡ್ ಆದ ತಕ್ಷಣ ಏನ್ ರ್ಯಾಲಿ ಬರೋದಿಲ್ಲ. ಕಂಪನಿಯ ಬಿಸ್ನೆಸ್ ಅಲ್ಲೂ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಇರಬೇಕು. ಆಗ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ವಿಷಯನೂ ಕೂಡ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ವಿಡಿಯೋ ನೋಡಿ. ಹಾಗೆ ನೆಕ್ಸ್ಟ್ MSCI ಇಂಡೆಕ್ಸ್ ಬಗ್ಗೆ ಒಂದಷ್ಟು ನ್ಯೂಸ್ ಗಳು ಬಂದಿದೆ ನೋಡಬಹುದು. ಇಂಡಿಯಾಸ್ ವೈಟೇಜ್ ಕ್ಲೈಮ್ಸ್ ಟು ರೆಕಾರ್ಡ್ ಹೈ ಆನ್ MSCI ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್. ಫಸ್ಟ್ ಟೈಮ್ ರೆಕಾರ್ಡ್ ಹೈಯೆಸ್ಟ್ ವೈಟೇಜ್ ಅನ್ನ ತಲುಪಿದೆ ಇಂಡಿಯಾದ ಸ್ಟಾಕ್ ಗಳು. ಅದನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಇವತ್ತೇ ಬಂದಿರುವಂತಹ ನ್ಯೂಸ್. ಹಾಗೆ ಈ ಇಂಡೆಕ್ಸ್ ನ ಚೇಂಜಸ್ ಏನಿರುತ್ತೆ ಇವತ್ತೇ ಅಪ್ಲಿಕಬಲ್ ಆಗೋದಿಲ್ಲ. ಫೆಬ್ರವರಿ 29 ಈ ತಿಂಗಳ ಕೊನೆಯ ದಿನ ಏನಿದೆ ಆ ದಿನದಿಂದ ಅಪ್ಲಿಕಬಲ್ ಆಗುತ್ತೆ. ಈಗ ಆ ಲಿಸ್ಟ್ ಹೋಗೋಣ. ಯಾವೆಲ್ಲ ಸ್ಟಾಕ್ ಗಳು ಇನ್ಕ್ಲೂಡ್ ಆಗಿದಾವೆ, ಆ ಸ್ಟಾಕ್ ಗಳಿಗೆ ಎಷ್ಟು ಇನ್ಫ್ಲೋ ಬರಬಹುದು, ಎಕ್ಸ್ಕ್ಲೂಡ್ ಆಗಿರುವಂತಹ ಸ್ಟಾಕ್ ಗಳು ಯಾವ್ಯಾವು, ಅದರಲ್ಲಿ ಎಷ್ಟು ಔಟ್ ಫ್ಲೋ ಹೋಗಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಗೆಳೆಯರೆ, ಇಲ್ಲಿ 2 ಇಂಡೆಕ್ಸ್ ಗಳಿದೆ. ಒಂದು MSCI ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್, ಹಾಗೆ ಇನ್ನೊಂದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಕೂಡ ಇದೆ. ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ. ಸೊ ಇಲ್ಲಿ ಮೊದಲಿಗೆ ನೋಡಬಹುದು 5 ಸ್ಟಾಕ್ ಗಳಿದೆ MSCI ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಗೆ ಇನ್ಕ್ಲೂಡ್ ಆಗ್ತಿರುವಂತವು. ಇವೆಲ್ಲನೂ ಕೂಡ ಹೊಸದಾಗಿ ಇನ್ಕ್ಲೂಡ್ ಆಗ್ತಿದಾವೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇನ್ಕ್ಲೂಡ್ ಆಗ್ತಾ ಇದೆ, NMDC ಇನ್ಕ್ಲೂಡ್ ಆಗ್ತಾ ಇದೆ, BHEL ಆಗ್ತಾ ಇದೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಗ್ತಾ ಇದೆ, ಹಾಗೆ GMR ಏರ್ಪೋರ್ಟ್ಸ್ ಅಂಡ್ ಇನ್ಫ್ರಾ ಈ ಸ್ಟಾಕ್ ಇನ್ಕ್ಲೂಡ್ ಆಗ್ತಾ ಇದೆ. ಈ 5 ಹೊಸ ಇನ್ಕ್ಲೂಷನ್ಸ್ ಇದೆ ಈ ರೀಬ್ಯಾಲೆನ್ಸಿಂಗ್ ಅಲ್ಲಿ. ಅಂದ್ರೆ ಇದೆಲ್ಲಾನು ಕೂಡ 29 ಫೆಬ್ರವರಿಯಿಂದ ಜಾರಿಗೆ ಬರುತ್ತೆ. ಹಾಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೋಡಬಹುದು, ಇನ್ಫ್ಲೋ $187 ಮಿಲಿಯನ್ ಬರುವಂತಹ ಸಾಧ್ಯತೆ ಇದೆ. ಅವರೇಜ್ ವೈಟೇಜ್ ಕೂಡ ಇದೆ ನೋಡಬಹುದು. ವಾಲ್ಯೂಮ್ಸ್ ಎಷ್ಟು ರೈಸ್ ಆಗಬಹುದು ಅಂತ, ಅವರೇಜ್ ವಾಲ್ಯೂಮ್ಸ್ 1.4% ರೈಸ್ ಆಗಬಹುದು ಅನ್ನೋ ಚಾನ್ಸಸ್ ಇದೆ. ಹಾಗೆ NMDC ಗೆ $169 ಮಿಲಿಯನ್, BHEL ಗೆ $163 ಮಿಲಿಯನ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ $149 ಬಿಲಿಯನ್, ಬಿಲಿಯನ್ ಡಾಲರ್ ಅಲ್ಲ ಮಿಲಿಯನ್ ಡಾಲರ್. GMR ಇನ್ಫ್ರಾಗೆ $148 ಮಿಲಿಯನ್. ಎಷ್ಟು ಇನ್ಫ್ಲೋ ಬರುವಂತ ಸಾಧ್ಯತೆ ಇದೆ. ಶೇರ್ಸ್ ಕೂಡ ನೋಡಬಹುದು, 132 ಮಿಲಿಯನ್ ಶೇರ್ಸ್ ಅನ್ನ ತಗೊಳ್ಬೇಕಾಗುತ್ತೆ ಎಷ್ಟು ಇನ್ಫ್ಲೋ ಬರಬೇಕು ಅಂದ್ರೆ. ಹಾಗಂತ ಎಷ್ಟು ಇನ್ಫ್ಲೋ ಬರ್ಬೋದು ಅನ್ನೋ ಎಸ್ಟಿಮೇಷನ್ಸ್ ಇದು. ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಂತ ಅವರು ಅಷ್ಟೇ
ಇನ್ವೆಸ್ಟ್ ಮಾಡ್ಬೇಕು ಅಂತ ಏನಿರೋದಿಲ್ಲ, ಅವ್ರು ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು, ಮಾಡದೇನು ಕೂಡ ಇರಬಹುದು. ಸೊ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಹಾಗೆ ನಂತರ ವೇಟೇಜ್ ಅಪ್ ಕೂಡ ಆಗಿದೆ ನೋಡಬಹುದು ಸಾಕಷ್ಟು ಸ್ಟಾಕ್ ಗಳಲ್ಲಿ. ಝೊಮ್ಯಾಟೋದಲ್ಲಿ ವೇಟೇಜ್ ಅಪ್ ಮಾಡಿದೆ, ಈಗ $86 ಮಿಲಿಯನ್ ಇನ್ಫ್ಲೋ ಬರ್ಬೋದು ಅನ್ನೋ ಎಸ್ಟಿಮೇಷನ್ ಕೊಡ್ತಿದ್ದಾರೆ. DLFU ಅಲ್ಲೂ ಕೂಡ ಸ್ವಲ್ಪ ವೇಟೇಜ್ ಅನ್ನ ಜಾಸ್ತಿ ಮಾಡಿದ್ದಾರೆ. MRF ವೇಟೇಜ್ ಜಾಸ್ತಿ ಮಾಡಿದ್ದಾರೆ. ಇಂಡಾಲ್ಕೋ ಇಂಡಸ್ಟ್ರೀಸ್ ವೇಟೇಜ್ ಜಾಸ್ತಿ ಮಾಡಿದ್ದಾರೆ. ಇಂಟರ್ಗ್ಲೋಬ್ ಏವಿಯೇಷನ್ ಇದೆ, ಡಾಕ್ಟರ್ ರೆಡ್ಡಿಸ್ ಇದೆ, ಹೀರೋ ಮೋಟಾರ್ ಕಾರ್ಪ್ ಇದೆ, HDFC ಅಸೆಟ್ ಮ್ಯಾನೇಜ್ಮೆಂಟ್ ಅಂದ್ರೆ HDFC AMC, ಲೂಪಿನ್ ಇದೆ, ಹಾಗೆ ಅಸ್ಟ್ರಲ್ ಇದೆ. ಪೇಟಿಎಂ ವೇಟೇಜ್ ಕೂಡ ಅಪ್ ಮಾಡಿದ್ದಾರೆ. ಬಂಧನ್ ಬ್ಯಾಂಕ್ ಇದೆ. ಪೇಟಿಎಂ ಸದ್ಯದ ಮಟ್ಟಿಗೆ ಸಮಸ್ಯೆ ಸುಳಿಗೆ ಸಿಲುಕಿದೆ, ಸ್ಟಿಲ್ ನೋಡಬಹುದು ಇದರಲ್ಲಿ ವೇಟೇಜ್ ಅಪ್ ಆಗಿದೆ. ಅದರ ನಂತರ ವೇಟೇಜ್ ಡೌನ್ ಮಾಡಿರುವಂತಹ ಸ್ಟಾಕ್ ಗಳು ಇದಾವೆ ನೋಡಬಹುದು. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ವೇಟೇಜ್ ಅನ್ನ ಡೌನ್ ಮಾಡಿದ್ದಾರೆ. ಅದರಿಂದ $73 ಮಿಲಿಯನ್ ಔಟ್ ಫ್ಲೋ ಹೋಗುವಂತ ಸಾಧ್ಯತೆ ಇದೆ. ಅಂದ್ರೆ ಇದು ಬ್ರಾಕೆಟ್ ಅಲ್ಲಿ ಇದೆ ಅಂದ್ರೆ ಮೈನಸ್, ಸೊ ಔಟ್ ಫ್ಲೋ ಹೋಗುವಂತ ಸಾಧ್ಯತೆ ಇದೆ. ಹಾಗೆ CCRI ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ ಕಾನ್ಕಾರ್ ಒಂದು ರೈಲ್ವೆ ಸ್ಟಾಕ್, ಅದರಲ್ಲೂ ಕೂಡ ವೇಟೇಜ್ ಡೌನ್ ಮಾಡಿದರೆ $23 ಮಿಲಿಯನ್ ಔಟ್ ಫ್ಲೋ ಹೋಗಬಹುದು ಅನ್ನುವಂತ ಚಾನ್ಸಸ್ ಇದೆ. ಜೊತೆಗೆ ಶೇರ್ಸ್ ಕೂಡ ನೋಡಬಹುದು, 2 ಮಿಲಿಯನ್ ಶೇರ್ಸ್ ಅಂದ್ರೆ 20 ಲಕ್ಷ. ಹಾಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 22 ಮಿಲಿಯನ್ ಅಂದ್ರೆ 2,20,00,000 ಶೇರ್ಗಳು ಸೆಲ್ ಮಾಡಬಹುದು. ಇದು ಎಸ್ಟಿಮೇಷನ್ಸ್ ಅಷ್ಟೇ, ಅವ್ರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಮಾಡುವಂತ ಚಾನ್ಸಸ್ ಇರುತ್ತೆ ಅಂತ. ಅಂದ್ರೆ ಇವರು ವೇಟೇಜ್ ಕಡಿಮೆ ಮಾಡಿರೋದ್ರಿಂದ ಅದನ್ನ ಫಾಲೋ ಮಾಡಬೇಕು ಅಂತಂದ್ರೆ ಅವರು ಇಷ್ಟು ಶೇರ್ ಗಳನ್ನ ಸೆಲ್ ಮಾಡಬೇಕಾಗಬಹುದು ಅಂತ. ಇದಿಷ್ಟು MSCI ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಅಲ್ಲಿ ಆಗಿರುವಂತಹ ಬದಲಾವಣೆ. ಇಲ್ಲೇ ಇದೆ ನೋಡಬಹುದು, ಅಡ್ಜಸ್ಟ್ಮೆಂಟ್ February 29, 2024 ಇವತ್ತೇ ಅನೌನ್ಸ್ಮೆಂಟ್ ಆಗಿರುವಂತದ್ದು. February 13, 2024 ಅಫಿಷಿಯಲ್ ಅನೌನ್ಸ್ಮೆಂಟ್. ಇದಿಷ್ಟು ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಅಲ್ಲಿ ಆಗುವಂತ ಬದಲಾವಣೆ. ಈಗ ಸ್ಮಾಲ್ ಕ್ಯಾಪ್ ಗೆ ಬರೋಣ. ಇಲ್ಲಿ MSCI ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡಬಹುದು. ಫೈನಲ್ ಚೇಂಜಸ್ ಅಗೇನ್ ಸೇಮ್ February 29, 2024 ಇವತ್ತೇ ಅನೌನ್ಸ್ಮೆಂಟ್ ಆಗಿದೆ. ಇಲ್ಲಿ ತುಂಬಾನೇ ಶೇರ್ ಗಳಿದೆ. ಹೊಸದಾಗಿ ನೋಡಬಹುದು ತುಂಬಾ ಸ್ಟಾಕ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಟೋಟಲ್ ಇಲ್ಲಿ 27 ಶೇರ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಈ MSCI ಇಂಡೆಕ್ಸ್ ಗೆ. ಅದನ್ನ ನೀವು ಇಲ್ಲಿ ನೋಡಬಹುದು. ಮೊದಲನೇದಾಗಿ IREDA ಇನ್ಕ್ಲೂಡ್ ಮಾಡಿದ್ದಾರೆ. $18 ಮಿಲಿಯನ್ ಇನ್ಫ್ಲೋ ಬರುವಂತ ಎಸ್ಟಿಮೇಷನ್ ಕೊಡ್ತಿದ್ದಾರೆ. 8 ಮಿಲಿಯನ್ ಶೇರ್ಸ್ ಅನ್ನ ಬೈ ಮಾಡಬೇಕಾಗಬಹುದು. ಅವರೇಜ್ ವಾಲ್ಯೂಮ್ 0.1. ಹಾಗೆ ನೆಕ್ಸ್ಟ್ ಸ್ವಾನ್ ಎನರ್ಜಿ ಇನ್ಕ್ಲೂಡ್ ಮಾಡಿದ್ದಾರೆ. ಒನಾಸಾ ಕನ್ಸ್ಯೂಮರ್ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ. ಪೈಸಾಲೋ ಡಿಜಿಟಲ್, ಸೆಲ್ಲೋ ವರ್ಲ್ಡ್ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ. KPI ಗ್ರೀನ್ ಎನರ್ಜಿ ಇನ್ಕ್ಲೂಡ್ ಮಾಡಿದ್ದಾರೆ. JP ಅಸೋಸಿಯೇಟ್ಸ್, ITD ಸಿಮೆಂಟೇಷನ್, ರತನ್ ಇಂಡಿಯಾ ಪವರ್, ಇಥೋಸ್ ಇನ್ಕ್ಲೂಡ್ ಮಾಡಿದ್ದಾರೆ. ಜೆ ಕುಮಾರ್ ಇನ್ಫ್ರಾ, DB ರಿಯಾಲ್ಟಿ, ಸಂಡೂರ್ ಮ್ಯಾಂಗನೀಸ್. ಇದ್ರ ಬಗ್ಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ. ಸಂಡೂರ್ ಮ್ಯಾಂಗನೀಸ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ನೋಡಬಹುದು. $3 ಮಿಲಿಯನ್ ಇನ್ಫ್ಲೋ ಬರ್ಬೋದು ಅಂತ ಎಸ್ಟಿಮೇಷನ್ಸ್ ಕೊಟ್ಟಿದ್ದಾರೆ. ನೆಟ್ವೆಬ್ ಟೆಕ್ನಾಲಜೀಸ್ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ. MSTC ಇನ್ಕ್ಲೂಡ್ ಮಾಡಿದ್ದಾರೆ. ಕೇಸೋರಾಮ್ ಇಂಡಸ್ಟ್ರೀಸ್, SBFC ಫೈನಾನ್ಸ್, ಸೈಯಂಟ್ DLM, ಎಮಿಸ್ಪಿಯರ್ ಪ್ರಾಪರ್ಟೀಸ್, ಜುಪಿಟರ್ ಲೈಫ್ ಲೈನ್ ಹಾಸ್ಪಿಟಲ್, ಸ್ಪೈಸ್ ಜೆಟ್ ಹೆಲ್ತ್ ಕೇರ್ ಗ್ಲೋಬಲ್, IIFL ಸೆಕ್ಯೂರಿಟೀಸ್, ಬಾನ್ಕೋ ಪ್ರಾಡಕ್ಟ್, ಬಾಲ್ಮಾರ್ ಲಾರಿ ಅಂಡ್ ಕೋ, ಟಾರ್ಕ್ ಒಂದು ಸಣ್ಣ ಕಂಪನಿ, ರಿಸ್ಕಿ ಕಂಪನಿ, ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಟಾರ್ಕ್, ಧನುಕಾ ಅಗ್ರಿಟೆಕ್. ಸೊ ಈ ಎಲ್ಲ ಸ್ಟಾಕ್ ಗಳನ್ನ ಹೊಸದಾಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೆ ಎಕ್ಸ್ಕ್ಲೂಷನ್ಸ್ ಕೂಡ ಇದೆ. ಇಲ್ಲಿ 6 ಶೇರ್ ಗಳನ್ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಈ ಲಿಸ್ಟ್ ಇಂದ. ಅದರಲ್ಲಿ ನೋಡಬಹುದು GMR ಏರ್ಪೋರ್ಟ್ಸ್ ಅಂಡ್ ಇನ್ಫ್ರಾ ಇಲ್ಲಿ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಬಟ್ ಮೂವ್ ಟು ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಅಂದ್ರೆ ನಾವೀಗ ತಾನೇ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಏನ್ ನೋಡಿದ್ವಿ ಅದಕ್ಕೆ ಮೂವ್ ಮಾಡಿದ್ದಾರೆ ಈ ಸ್ಟಾಕ್ ಅನ್ನು. ಹಾಗಾಗಿ ಇಲ್ಲಿಂದ ಎಕ್ಸ್ಕ್ಲೂಡ್ ಆಗಿದೆ ಅಷ್ಟೇ. ಆಕ್ಚುಲಿ ಇಲ್ಲಿ ಔಟ್ ಫ್ಲೋ ಆಗೋದು ಅಲ್ಲಿ ಇನ್ಫ್ಲೋ ಬರುತ್ತೆ. ಹಾಗಾಗಿ ಅಲ್ಲೇನು ಬದಲಾವಣೆ ಆಗೋದಿಲ್ಲ. ನೆಕ್ಸ್ಟ್ ಪ್ರೆಸ್ಟೀಜ್ ಎಸ್ಟೇಟ್ಸ್ ಕೈ ಬಿಟ್ಟಿದ್ದಾರೆ. ಟೊರೆಂಟ್ ಪವರ್ ಕೈ ಬಿಟ್ಟವ್ರೆ. RVNL ಕೂಡ ಕೈ ಬಿಟ್ಟಿದ್ದಾರೆ ನೋಡಬಹುದು. $14 ಮಿಲಿಯನ್ ಔಟ್ ಫ್ಲೋ ಹೋಗುವಂತ ಚಾನ್ಸಸ್ ಇದೆ. ಬಾರ್ಬೆಕ್ಯೂ ನೇಷನ್ ಕೈ ಬಿಟ್ಟಿದ್ದಾರೆ. ಹಾಗೆ ಪ್ರಿವಿ ಸ್ಪೆಷಾಲಿಟಿ ಕೆಮಿಕಲ್ ಇದನ್ನು ಕೂಡ ಕೈ ಬಿಟ್ಟಿದ್ದಾರೆ. ಈ 6 ಶೇರ್ ಗಳನ್ನ MSCI ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇಂದ ಕೈ ಬಿಟ್ಟಿದ್ದಾರೆ. ಸೊ ನಾನು ಅಗೇನ್ ರಿಪೀಟ್ ಮಾಡ್ತೀನಿ, ಕೈ ಬಿಟ್ಟ ತಕ್ಷಣ ಆ ಸ್ಟಾಕ್ ಗಳ ಕಥೆ ಏನ್ ಮುಗಿಯೋದಿಲ್ಲ. ಅವುಗಳು ಪರ್ಫಾರ್ಮೆನ್ಸ್ ಆಸ್ ಯೂಶುವಲ್ ಕಂಟಿನ್ಯೂ ಮಾಡ್ತವೆ ಅಷ್ಟೇ. ನೆಕ್ಸ್ಟ್ ವೇಟೇಜ್ ಅಪ್ ಕೂಡ ಮಾಡಿದ್ದಾರೆ. ಕೆಲವು ಸ್ಟಾಕ್ ಗಳದ್ದು ನೋಡಬಹುದು 5 ಸ್ಟಾರ್ ವೇಟೇಜ್ ಅಪ್ ಮಾಡಿದ್ದಾರೆ. ಗ್ಲಾಕ್ಸೋ ಸ್ಮಿತ್ ಕಲೈನ್ ಅಂದ್ರೆ GSK ಫಾರ್ಮಾ, 361 ವಾನ್, ಸುವೇನ್ ಫಾರ್ಮಾ, ಫೈನ್ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಕೂಡ ವೇಟೇಜ್ ಅಪ್ ಮಾಡಿದ್ದಾರೆ. ವಿಗಾರ್ಡ್ ಇಂಡಸ್ಟ್ರೀಸ್, PTC ಇಂಡಸ್ಟ್ರಿ, ರಾಜೇಶ್ ಎಕ್ಸ್ಪೋರ್ಟ್ಸ್. ತುಂಬಾ ಜನ ರಾಜೇಶ್ ಎಕ್ಸ್ಪೋರ್ಟ್ಸ್ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾ ಇರ್ತಾರೆ. ಸೊ ಇದರಲ್ಲೂ ಕೂಡ ವೇಟೇಜ್ ಅಪ್ ಮಾಡಿದ್ದಾರೆ. ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ ಹೆಲ್ತ್, ಸಫೀರೆ ಫುಡ್ಸ್, ಮಹೀಂದ್ರಾ ಹಾಲಿಡೇಸ್ ಅಂಡ್ ರೆಸಾರ್ಟ್ಸ್, ಹಿಂದೂಜಾ ಗ್ಲೋಬಲ್ ಸೊಲ್ಯೂಷನ್ಸ್, ನಿಯೋಜನ್ ಕೆಮಿಕಲ್ಸ್. ಇಷ್ಟು ಸ್ಟಾಕ್ ಗಳ ವೇಟೇಜ್ ಅನ್ನ ಅಪ್ ಮಾಡಿದ್ದಾರೆ ಅಂದ್ರೆ ಜಾಸ್ತಿ ಮಾಡಿದ್ದಾರೆ. ಇವುಗಳಿಗೂ ಕೂಡ ಪಾಸಿಟಿವ್ ನ್ಯೂಸ್ ಆಗುತ್ತೆ. ಹಾಗೆ ಕೆಲವೊಂದು ಸ್ಟಾಕ್ ಗಳ ವೇಟೇಜ್ ಅನ್ನ ಕಡಿಮೆ ಕೂಡ ಮಾಡಿದ್ದಾರೆ ನೋಡಬಹುದು. ಇಲ್ಲಿ 6 ಸ್ಟಾಕ್ ಗಳ ವೇಟೇಜ್ ಕಡಿಮೆ ಮಾಡಿದ್ದಾರೆ. ಗುಜರಾತ್ ಗ್ಯಾಸ್ ಅಲ್ಲಿ ವೇಟೇಜ್ ಕಡಿಮೆ ಮಾಡಿದ್ದಾರೆ. ಇದರಿಂದ $3 ಮಿಲಿಯನ್ ಔಟ್ ಫ್ಲೋ ಹೋಗುವಂತಹ ಸಾಧ್ಯತೆ ಇದೆ. NBCC ನಲ್ಲೂ ಕೂಡ ವೇಟೇಜ್ ಡೌನ್ ಮಾಡಿದ್ದಾರೆ. ಜಿ ಎಂಟರ್ಟೈನ್ಮೆಂಟ್ ಇದೆ, ಜೈ ಬಾಲಾಜಿ ಇಂಡಸ್ಟ್ರೀಸ್, ಕಿರ್ಲೋಸ್ಕರ್ ಆಯಿಲ್ ಎಂಜಿನ್ಸ್, PDS. ಇಷ್ಟು ಸ್ಟಾಕ್ ಗಳಲ್ಲಿ ವೇಟೇಜ್ ಡೌನ್ ಮಾಡಿದ್ದಾರೆ ಅಂದ್ರೆ ಕಡಿಮೆ ಮಾಡಿದ್ದಾರೆ ಸ್ವಲ್ಪ ಪ್ರಮಾಣದಲ್ಲಿ. ಅದನ್ನ ರೆಡ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇವುಗಳಿಂದ ಔಟ್ ಫ್ಲೋ ಹೋಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಒಂದಷ್ಟು ಶೇರ್ ಗಳನ್ನ ಅವರು ಮಾರಾಟ ಮಾಡಿ ಎಕ್ಸಿಟ್ ಆಗಬಹುದು. ಇದು ಆಗಬಹುದು, ಆಗ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ಪ್ಯಾಸಿವ್ ಫಂಡ್ಸ್ ಆಗಿದ್ರೆ ಅಬ್ವಿಯಸ್ಲಿ ಅದೇ ಆಗ್ತಾರೆ. ಸೊ ಆ ರೀತಿಯ ಚಾನ್ಸಸ್ ಇರುತ್ತೆ. ಸೊ ಒಂದಷ್ಟು ಸ್ಟಾಕ್ ಗಳಿಗೆ ಖಂಡಿತ ಇದು ನೆಗೆಟಿವ್ ನ್ಯೂಸ್. ಬಟ್ ಮೋಸ್ಟ್ ಆಫ್ ದ ಸ್ಟಾಕ್ ಗಳಿಗೆ ಪಾಸಿಟಿವ್ ನ್ಯೂಸ್ ಎಷ್ಟಿದೆ ನೋಡಬಹುದು. 27 ಶೇರ್ ಗಳು ಇಲ್ಲಿ ಇನ್ಕ್ಲೂಡ್ ಆಗಿದೆ ಹೊಸದಾಗಿ. ಇವುಗಳಿಗೆ ಪಾಸಿಟಿವ್ ನ್ಯೂಸ್. ಹಾಗಂತ ಇವುಗಳ ದಿನ ಏನ್ ಬದಲಾಗೋದಿಲ್ಲ. ನಾನು ಮೊದಲಿಗೆ ಹೇಳಿದೆ, ಕಂಪನಿಯ ಬಿಸ್ನೆಸ್ ಅಲ್ಲಿ ಬದಲಾವಣೆ ಬಂದ್ರೆ ಮಾತ್ರ ಸ್ಟಾಕ್ ಗಳಲ್ಲಿ ಬದಲಾವಣೆ ಬರೋದು. ಕಂಪನಿಯ ಬಿಸ್ನೆಸ್ ಅಲ್ಲಿ ಏನು ಚೇಂಜಸ್ ಆಗದೆ ಯಾವುದೇ
ಇಂಡೆಕ್ಸ್ಗೆ ಇನ್ಕ್ಲೂಡ್ ಆದ್ರೂ ಕೂಡ ಅದರಲ್ಲಿ ಏನು ಅಂತ ದೊಡ್ಡ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನ್ಯೂಸ್ ಬಂದಾಗ 1-2%, 5%, 10% ಮೂವ್ ಆಗ್ಬೋದು ಅಷ್ಟೇ. ಬಟ್ ಆ ರ್ಯಾಲಿ ಸಸ್ಟೈನ್ ಆಗ್ಬೇಕು ಅಂತಂದ್ರೆ ಕಂಪನಿಗಳು ಬಿಸ್ನೆಸ್ ಅಲ್ಲಿ ಗ್ರೋತ್ ಅನ್ನ ತೋರಿಸಬೇಕು. ಸೊ ಆಗ ಮಾತ್ರ ರ್ಯಾಲಿ ಸಸ್ಟೈನ್ ಆಗೋದು. ಇಲ್ಲ ಅಂತಂದ್ರೆ ನ್ಯೂಸ್ ಬೇಸ್ಡ್ ರ್ಯಾಲಿ ಇವತ್ತೆಲ್ಲ ನಾಳೆ ಡೌನ್ ಆದೇ ಆಗುತ್ತೆ. ಆಗ ರಿಟರ್ನ್ ಜನರೇಟ್ ಆಗಿದ್ದಂತದ್ದು ಕೂಡ ಮೈನಸ್ ಆಗುತ್ತೆ. ಹಾಗೆ ಎಕ್ಸ್ಕ್ಲೂಡ್ ಆದ ತಕ್ಷಣ ಕಂಪನಿಗಳ ಕಥೆ ಏನ್ ಮುಗಿಯೋದಿಲ್ಲ. ಅವುಗಳ ಬಿಸ್ನೆಸ್ ಚೆನ್ನಾಗಿದ್ರೆ ಅಬ್ವಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟೆ ಕೊಡ್ತವೆ. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳಲ್ಲಿ ಇವತ್ತು ನ್ಯೂಸ್ ಬಂದ ಮೇಲೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ. ನೀವೆಲ್ಲರೂ ನೋಡಿದಿರಿ ಅಂದ್ಕೊಳ್ತೀವಿ. ಯಾಕಂದ್ರೆ ಸುಮಾರು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಿರಿ. ಕೆಲವೊಂದು ರೆಸ್ಪಾಂಡ್ ಮಾಡಿದವೆ, ಕೆಲವೊಂದು ನೆಗೆಟಿವ್ ರೆಸ್ಪಾನ್ಸ್ ಕಂಟಿನ್ಯೂ ಆಗಿದೆ. ಅದು ಕಾಮನ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ನಾವಂತೂ ಲಾಂಗ್ ಟರ್ಮ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಈ ಲಿಸ್ಟ್ ಅನ್ನು ಕೂಡ ಇನ್ನೊಂದ್ಸಲ ನೋಡ್ಕೊಳ್ಬಹುದು. ಎಸ್ಪೆಷಲಿ ಈ 5 ಸ್ಟಾಕ್ ಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ಗೆ ಎಂಟರ್ ಆಗಿರುವಂತವರಲ್ಲಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.